ಊಟದ ನೆಪದಲ್ಲಿ ದೀಪಾವಳಿ ಯಾವ ರೀತಿಯಾಗಿ ನೋಡಿ ಇದು ರಾಜಕೀಯ ಪಕ್ಷ, ಅಧಿಕಾರದಲ್ಲಿರೋ ಪಕ್ಷ. ಊಟಕ್ಕೆ ಕರೆದ ತಕ್ಷಣ ಬರೀ ಊಟ ಮಾಡ್ಬಿಟ್ಟು ಎದ್ಬಿಟ್ಟು ಬರ್ತೀವಿ ಅನ್ನೋದು ನಾನು ಒಪ್ಪೋ ಮಾತಲ್ಲ. ಯಾಕೆ ಅಂತಂದರೆ ನಮ್ಮ ಹೈಕಮಾಂಡು ಒಪ್ಪಿಗೆ ಇಲ್ಲದೆ ಒಂದು ಊಟ ಕೊಡಿಸೋ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರಲಾರರು, ಮಾಡೋದು ಇಲ್ಲ. ಜೊತೆಗೆ ನೀವೇನೀಗ ನವೆಂಬರಲ್ಲಿ ಬಿಹಾರ್ ಚುನಾವಣೆ 14ನೇ ತಾರೀಕು ಫಲಿತಾಂಶ ಬಂದ ತಕ್ಷಣ ಮಾರನೇ ದಿನ ಇಲ್ಲಿ ಶುರುವಾಗ್ಬಿಡುತ್ತೆ ಅಂತಿದ್ದಾರೆ. ಎಲ್ಲ ಸಚಿವರು ದೆಹಲಿಗೆ ದೌಡಾಯಿಸ್ತಿದ್ದಾರೆ, ಇಲ್ಲಿಗೆ ದೌಡಾಯಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು ಬೇಕಾಗಿರೋರು ಮುಖ್ಯಮಂತ್ರಿಗಳು ಭೇಟಿ ಆಗ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಭೇಟಿ ಆಗೋರು, ಅಧ್ಯಕ್ಷರು ಭೇಟಿ ಆಗ್ತಿದ್ದಾರೆ. ನಮ್ಮ ಪಕ್ಷದ ಒಳಗಡೆ ನನಗೂ ಕೂಡ ಅಧಿಕಾರ ಬೇಕು ಅಂದರೆ ನಾನು ಯಾರನ್ನು ಭೇಟಿ ಆಗಬೇಕು? ಯಾರನ್ನು ಭೇಟಿ ಆಗ್ಬೇಕು ಸರ್? ನಾಗ್ಪುರದವ್ರಿಗೆ ಭೇಟಿ ಆಗಲಾ? ಕೇಶವ ಕೃಪನವ್ರಿಗೆ ಭೇಟಿ ಆಗಲಾ? ನಮ್ಮ ಹೈಕಮಾಂಡು ನಮ್ಮ ಪಕ್ಷದ ನಾಯಕರ ಜೊತೆನೇ ನಾನು ಹೋಗಿ ಮಾತನಾಡಬೇಕು. ನನಗೆ ಈ ಸ್ಥಾನ ಕೊಡಿ, ನಾನು ಕೆಲಸ ಮಾಡಿದ್ದೇನೆ, ನಾನು ಇಂಥ ಸಮಾಜದಿಂದ ಬಂದಿದ್ದೇನೆ, ನಾನು ಇಷ್ಟು ಸಾರಿ ಆಯ್ಕೆ ಆಗಿದ್ದೇನೆ, ನನಗೆ ಉತ್ಸಾಹ ಇದೆ ಕೆಲಸ ಮಾಡೋದಕ್ಕೆ, ಅವಕಾಶ ಕೊಡಿ. ಅಕಸ್ಮಾತ್ ಏನಾದ್ರು ಬದಲಾವಣೆ ಮಾಡೋದಿದ್ದರೆ ಮಾಡಿಬಿಡಿ ಅಂತ ಯಾರು ಒತ್ತಡ ಹಾಕುವಂಥ ಆ ಥರದ ಜಾಯಮಾನ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ಗುಂಪುಗಾರಿಕೆನೂ ಇಲ್ಲ. ನಾಯಕರುಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕೂತು ಮಾತಾಡೋದಕ್ಕೆ ಬಜೆಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಮುಂದೆ ನಮಗೆ ಬರಬೇಕಾಗಿರೋ ಬಜೆಟಲ್ಲಿ ಏನೇನು ಕ್ರೋಢೀಕರಣ ಮಾಡಿ ಇಟ್ಟಿದ್ದಾರೆ, ನಮ್ಮ ಇಲಾಖೆಗೆ ಬರಬೇಕಾಗಿರೋ ಬಗ್ಗೆ ಆಮೇಲೆ ಸಮನ್ವಯ ಮಾಡಿಕೊಂಡು ಕರ್ನಾಟಕದಲ್ಲಿ ಸಚಿವರುಗಳು ಎಲ್ಲ ಇಲಾಖೆಯವರು ಕೆಲಸ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂತಂದರೆ ಇನ್ನೊಂದು ಕಡೆ ನಾನು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋಂಗೆ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಸಭೆ ಸೇರಿ ಅದನ್ನೇ ದೊಡ್ಡದಾಗಿ ಅದೇನನ್ನು ಅದಂತೆ ಆ ಬಣ ಅಂತೆ ಇದೆಲ್ಲ ಇಲ್ಲ ಸರ್. ಕಾಂಗ್ರೆಸ್ಸಲ್ಲಿರೋದು ಒಂದೇ ಬಣ, ರಾಹುಲ್ ಗಾಂಧಿಯವ್ರ ಬಣ. ಎಚ್ ಡಿ ಕೆ ಅವ್ರಿಗಿರೋ ಬಣ ಯಾವ್ದು ಅಂತ ನೀವೆಲ್ಲರೂ ಕರ್ನಾಟಕದಲ್ಲಿ ನೋಡ್ತಿದ್ದೀರಿ. ನಮ್ಗೆ ಆ ಥರದ ಬಣಗಳೇನಿಲ್ಲ. ಅಲ್ಲ ಪಾಪ ಅವ್ರು ನನ್ನ ಹೇಳಬೇಕು ಅಂತ ಹೇಳ್ತಿರೋದಲ್ಲ, ರಾಜಕಾರಣ. ನಮಗೆ ಸಿದ್ದರಾಮಯ್ಯ ಅವ್ರದ್ದೊಂದು ಬಣ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ನಮ್ಮ ಪಕ್ಷದ ಅಧ್ಯಕ್ಷರು ಕಣ್ರಿ ಅವರು, ಶಾಸಕಾಂಗ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ನಾವು ಇನ್ಯಾರನ್ನಪ್ಪ ಭೇಟಿ ಆಗೋಣ? ಇವ್ರ ಮನೆಗೆ ಹೋಗಿ ಭೇಟಿ ಆಗೋಣ? ಎಲ್ಲ ಚರ್ಚೆಗಳು. ರಾಜಕೀಯ ಪಕ್ಷದವರು 10 ಜನರು ಕೂತ್ಕೊಂಡು ಒಂದು ಕಡೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ ಅಂದರೆ ರಾಜಕಾರಣ ಮಾತಾಡ್ತಾರೆ. ಇಲ್ಲ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಆ ಥರದ್ದೆಲ್ಲ ಇಷ್ಟ ಇಲ್ಲ.